ಹಲೋ ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಗ್ಗೆ ಸುಪ್ರಭಾತದೊಂದಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ. ಹಾಗೆ ಇವತ್ತು ಹೊರಗಡೆ ಹೋಗಬೇಕು, ಹಾಗಾಗಿ ನಾನು 4 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ. ಇವತ್ತು ಭಾನುವಾರ ಹೊರಗಡೆ ಹೋಗೋದು ಒಂದು ಪ್ಲಾನ್ ಇತ್ತು. ಸೊ ಹಾಗಾಗಿ ಬೆಳಗ್ಗೆ ಇಷ್ಟೆಲ್ಲ ಪ್ರಿಪ್ರೇಷನು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೋಸ್ಕರ ಇಡ್ಲಿ ಹಾಗೆ ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ. ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಯಾಕೆಂದರೆ ಮಕ್ಕಳು ಬರ್ತಾ ಇಲ್ಲ, ಅವ್ರಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಈಗ ಟೈಮ್ ಬಂದು 5:30 ಆಗಿದೆ. ಸೊ 5:30ಗೆ ನನ್ನ ಪೂಜೆ ಎಲ್ಲ ಮುಗಿದು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ಗೆ ಕೂಡ ಅರ್ಧ ಕೆಲಸ ಆಗಿದೆ. ಇನ್ನೂ ಬೆಳಕಾಗಿಲ್ಲ ನೋಡಿ, ಕತ್ಲೆ ಸ್ವಲ್ಪ ಬೆಳಕು ಸ್ವಲ್ಪ ಕತ್ಲೆ ಇರೋ ಹಾಗೆ ಇದೆ. ಮನೆ ಬಾಗಿಲ ಮುಂದೆ ದೀಪಗಳನ್ನ ಹಚ್ಚಿ ದೇವ್ರ ಹತ್ರ ದೀಪ ಹಚ್ಚಿದ್ರೆ ನಿಜವಾಗ್ಲೂ ಮನಸ್ಸಿಗೆ ಏನೋ ಒಂಥರ ಖುಷಿ, ತುಂಬಾ ಚೆನ್ನಾಗಿರುತ್ತೆ. ಅವತ್ತಿನ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಅಲ್ವಾ. ಧನುರ್ಮಾಸ ಆಗಿರೋದ್ರಿಂದ ಬೆಳಗಿನ ಪೂಜೆ ಮಾಮೂಲಿ ಎಲ್ಲರ ಮನೇಲೂ ಇರುತ್ತೆ ಅಂದ್ಕೊಳ್ತೀನಿ. ಇದು ನಿನ್ನೆ ವಯಲಿ ಕವಲಿಂದ ತಂದಂಥ ಪ್ರಸಾದ. ಹಾಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ಈಗ ಇಡ್ಲಿಗೆ ನಾನು ರೆಡಿ ಮಾಡಿದ್ದೀನಿ. ಇವತ್ತು ನಾನು ಕೂಡ ಬ್ರೇಕ್ಫಾಸ್ಟನ್ನು ಮಾಡಿಬಿಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಎಲ್ಲೂ ನಿಲ್ಲಿಸೋದು ಬೇಡ ಅಂತ ಅಂದ್ಕೊಂಡು ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳಿಗೂ ಕೂಡ ರೆಡಿ ಮಾಡಿಟ್ಟು ಹೊರಡ್ತಾ ಇದ್ದೀವಿ. ಸೊ ಹೋಗೋಕ್ಕೂ ಮುಂಚೆ ದೇವ್ರ ಪೂಜೆ ಮಾಡೋದು ಹಾಗೆ ದೇವ್ರಿಗೆ ನಮಸ್ಕಾರ ಹಾಕಿ ಸೇಫಾಗಿ ಹೋಗಿ ಬರೋ ಹಾಗೆ ಕೇಳ್ಕೊಬೇಕಲ್ಲ. ಸೊ ರೆಡಿಯಾಗಿದ್ದೀವಿ. 6 ಗಂಟೆ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಈಗ ಬಂದು ಟೈಮು 7:15 ಆಗಿದೆ. ಪರವಾಗಿಲ್ಲ, ಒಂದೇ ಜಾಗ, ಹಾಗಾಗಿ ಬೇಗ ಹೋದರೆ ಬೇಗ ವಾಪಸ್ಸು ಬರ್ಬೋದು ಅನ್ನೋದೊಂದು. ಸೊ ಹಾಗಾಗಿ ಹೊರಟಿದ್ದೆ. ಇಲ್ಲ ಅಂತಂದರೆ ಸ್ವಲ್ಪ ಇನ್ನೂ ಆರಾಮಾಗಿ ಹೊರಡ್ತಾ ಇದ್ವಿ. ಸ್ವಲ್ಪ ಇಲ್ಲಿಗೆ ಪೂಜೆ ಆಗಿದೆ. 6 ಗಂಟೆಗೆ ಹೊರಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. 6 ಗಂಟೆ ಒಳಗಡೆ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಮಕ್ಕಳಿಗೆ ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ನಮ್ಮದು ಬ್ರೇಕ್ಫಾಸ್ಟ್ ಆಗೋಯಿತು. ಹಾಗೆ ರೆಡಿಯಾಗಿದ್ದೀವಿ. ಧನುರ್ಮಾಸದ ಪೂಜೆ ಇವತ್ತು. ಧನುರ್ಮಾಸದ 3ನೇ ದಿನ. ಭಾನುವಾರ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತಾರೆ. ಅಂದರೆ ಈ ಧನುರ್ಮಾಸದಲ್ಲಿ 1 ತಿಂಗಳು ಯಾರಿಗೆ ಮಾಡೋಕ್ಕಾಗಲಿಲ್ಲ ಪೂಜೆ, ಅಟ್ಲೀಸ್ಟ್ ಈ ಒಂದು ದಿನ ಭಾನುವಾರದ 1 ದಿನ ಪೂಜೆ ಮಾಡಿದ್ರೆ ಎಷ್ಟೋ ವರ್ಷದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೆ ಇವತ್ತು ನೋಡೋಕೆ ಹೋಗ್ತಾ ಇರೋ ಒಂದು ಜಾಗ ಕೂಡ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ, ಹೋಗೋಣ. ಲೇಟ್ ಆಯಿತು, ಪರವಾಗಿಲ್ಲ, ಒಂದೇ ಜಾಗ, ಹೋಗಿ ಬೇಗ ಬರ್ಬೋದು ಅಂದ್ಕೊಂಡು ಹೊರಟಿದ್ದು. ಇಲ್ಲ ಅಂತಂದರೆ ಒಂದು 10 ಗಂಟೆ 11 ಗಂಟೆಗೆ ಹೊರಡ್ತಾ ಇದ್ವಿ. ಬಟ್ ಸಾಯಂಕಾಲ ಬೇಗ ಬಂದ್ಬಿಡ್ಬೋದು. ಇನ್ನು ನಾಳೆ ಎಲ್ಲ ಕಾಲೇಜ್ಗಳಿದೆ. ತುಂಬ ಸುಸ್ತಾಗಿಬಿಟ್ರೆ ನನಗೆ ಬೆಳಗ್ಗೆ ಎದ್ದು ಅವ್ರಿಗೆ ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇವತ್ತು ಬೇಗನೆ ಹೊರಡೋಣ ಅಂದ್ಕೊಂಡ್ವಿ. ಇದೇ ಲೇಟ್ ಆಗೋಯ್ತು ಆ್ಯಕ್ಚುಲಿ. ಸೊ ಇವತ್ತಿನ ಈ ವ್ಲಾಗನ್ನು ನೋಡ್ಕೊಂಡು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು. ಹೋಗೋಣ ಬನ್ನಿ. ಹಾಗೆ ಇಲ್ಲಿ ಲೆಮನ್ ಇಟ್ಟಿದೆ ಕಾರ್ಗೆ. ಲಾಂಗ್ ಡ್ರೈವ್ ಎಲ್ಲ ಹೋದರೆ ಲೆಮನ್ ಮಸ್ಟ್. ನನ್ನ ಮಗ ಹೇಳ್ತಾನೆ ಅದನ್ನು ಜ್ಯೂಸ್ ಮಾಡ್ಬೋದು, ಯಾಕೆ ರೋಡಲ್ಲಿ ಹಾಕಿ ವೇಸ್ಟ್ ಮಾಡ್ತೀಯ ಅಂತ. ವೆಯ್ಟ್ ಮಾಡ್ತಾ ಇದ್ದಾರೆ ಇವರು. ಗಣೇಶ ಇನ್ನೂ ಉರಿತಾನೆ ಇದೆ ದೀಪ. ಸ್ಟೋರೇಜ್ ಪ್ರಾಬ್ಲಮ್ ಆಗಿಬಿಟ್ರೆ ಇರಲಿ ಇನ್ನೊಂದು ಫೋನು ಅಂತ ಹೇಳಿದ್ದು, ಚಾರ್ಜ್ ಆಗಿದೆ. ಸೊ ಹೊರಡೋಣ ಬನ್ನಿ. ಹೋಗ್ಬೇಕು VAD ಮೈಸೂರು ರೋಡ್ನಲ್ಲೇ ಹೋಗೋಣ. ನಡೀರಿ ಹೋಗೋಣ. ಸೊ ಹೊರಡೋಣ, ಟೈಮ್ ಆಯಿತು. ಈಗ ಹೊರಡುವಂಥ ಟೈಮು. ರೆಡಿನಾ ರೀ? ಇದೊಂಚೂರು ಮ್ಯೂಟ್ ಮಾಡಿ. ಅಯ್ಯೋ, ಇದು ಹೆಂಗೆ ಆಫ್ ಮಾಡೋದು? ಮ್ಯೂಸಿಕ್ ಬರುತ್ತೆ ಅಂತ ಅಂದರೆ 1 ನಿಮಿಷ ಆಫ್ ಮಾಡಿ ಹಾಕ್ತೀನಿ ನಾನು. ಅಲ್ಲ ಆಫ್ ಮಾಡಬೇಕಾ? ಸೊ ಈಗ ಹೊರಟಿದ್ದೀವಿ. 7:20 ಆಗಿದೆ. ಮಕ್ಕಳಿಬ್ರು ಇನ್ನೂ ಎದ್ದಿಲ್ಲ. ಸೊ ಆವಾಗ ದೊಡ್ಡವನು ಎದ್ದ ಈಗಷ್ಟೇ, ಅವನಿಗೆ ಬಾಯಿ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ಬ್ರೇಕ್ಫಾಸ್ಟ್ ಎಲ್ಲ ನಾನು ಇವತ್ತು ತಿನ್ಬಿಟ್ಟೆ. ಸೊ ಎಲ್ಲೂ ಬ್ರೇಕ್ಫಾಸ್ಟ್ಗೆ ನಿಲ್ಸಂಗಿಲ್ಲ ಅಲ್ಲ ರೀ? ಕಾಫಿಗೆ ನಿಲ್ಲಿಸ್ಬೇಕು. ಬಂದಿದ್ದೀನಿ. ಅಲ್ಲೆಲ್ಲಾದ್ರೂ ಒಂದ್ ಕಡೆ ಒಳ್ಳೆ ಜಾಗದಲ್ಲಿ ಕುತ್ಕೊಂಡ ಗೊತ್ತಿಲ್ಲ, ಕುತ್ಕೊಳ್ಳಕ್ಕೆಲ್ಲ ಜಾಗ ಇರ, ಸುಮ್ಮನೆ ಹಂಗೆ ನಿಂತ್ಕೊಂಡು ಕಾಫಿ ಕುಡಿಬಹುದು. ಗ್ಲಾಸಸ್ ಎಲ್ಲ ತಗೊಂಡ್ಬಂದಿದ್ದೀನಿ. ಎಲ್ಲಾದ್ರೂ ಒಂದ್ ಕಡೆ ನಿಲ್ಸಿ ಬಿಸಿ ಬಿಸಿ ಕಾಫಿ ಕುಡಿಬಹುದು. Deep within, here we go, but somehow
I'm caught in the middle. Is this the end before we've even begun? Should I work against the flow? A drop in the ocean so endless, reaching for our moments miles above. I just need one. Diving in to all this. ಎಕ್ಸ್ಪ್ರೆಸ್ ವೇ ಅಲ್ಲಿ ಫಸ್ಟ್ ಟೈಮ್ ಟೋಲ್ ಪೇ ಮಾಡ್ತೀವ, ಪೇ ಇದೆಯಾ ಇಲ್ಲ ಹೋಗ್ತಾ ಇದಾರ ಹಂಗೇನೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ಸುತ್ತೆ ರೀ. ಬಟ್ ಯಾಕೆ ಇಷ್ಟೊಂದು ಇದೆ ಕ್ರೌಡ್? ಸಖತ್ ಟ್ರಾಫಿಕ್ ಇದೆ, ಇನ್ನು ಶುರು ಮಾಡಿಲ್ಲ ಇಲ್ಲಿ. ಬಟ್ ಮುಂಚೆ ಎಲ್ಲ ಇಲ್ಲಿ ಬಿಡ್ತಾ ಇರಲಿಲ್ಲ, ಸೈಡಲ್ಲಿ ಹೋಗ್ತಾ ಇದ್ವಲ್ಲ. ಎಕ್ಸ್ಪ್ರೆಸ್ ವೇ ಬಂದ್ಮೇಲಂತೂ ಮೈಸೂರಿಗೆ ಹೋಗೋದು ತುಂಬಾ ಈಸಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಬಟ್ ಇನ್ನೂ ಕೆಲವು ಕಡೆ ಬಿಟ್ಟಿಲ್ಲ, ಕೆಲವು ಸ್ಟ್ರೆಚ್ಗಳನ್ನು ಮಾತ್ರ ಓಪನ್ ಮಾಡಿದ್ದಾರೆ. ಫುಲ್ಲಾಗಿ ಓಪನ್ ಮಾಡಿದ್ರೆ ವಿತಿನ್ 2 ಅವರ್ಸಲ್ಲಿ ಮೈಸೂರಿಗೆ ರೀಚ್ ಆಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಹೇಗಿರುತ್ತೆ ಅಂತ. ಚೆನ್ನಾಗಿದೆ ಬೆಟ್ಟ, ಶೋಲೆ ಬೆಟ್ಟ. ಶೋಲೆ ಬೆಟ್ಟ. ಇಬ್ಬರಿಗೂ ನಿದ್ದೆ ಬರ್ತಾ ಇದೆ, ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೆ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಟೀ ಬೇಕಂತ. ಆ್ಯಕ್ಚುಲಿ ನಾನು ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಬೆಟ್ಟಕ್ಕೆ ಹೋಗ್ತೀವಲ್ಲ, ಅಲ್ಲೆಲ್ಲಾದ್ರೂ ಒಳ್ಳೆ ಜಾಗದಲ್ಲಿ ಕಾಫಿ ಕುಡಿಯೋಣ, ಈಗ ಇಲ್ಲಿ ಟೀ ಕುಡಿಯೋಣ ಅಂತ ಟೀಗೆ ಬಂದಿದ್ದೀವಿ. ಅವ್ರಿಗೂ ನಿದ್ದೆ ಬರ್ತಾ ಇದೆ, ನನಗೂ ನಿದ್ದೆ ಬರ್ತಾ ಇದೆ. ಬನ್ನಿ ಹೋಗಿ ಟೀ ತಗೊಂಡು ಬರೋಣ. ಇಲ್ಲಿ ಇಂಡಿಯನ್ ಸ್ಟಾಲ್, ಏನೋ ಇಂಡಿಯನ್ ಸ್ಟಾಲ್ ಅಲ್ಲಿ ಇದೆ ನೋಡಿ. ಬುಲ್ ಬೇಕಾ? ಅದೆಲ್ಲ ಬೇಡ, ಒಂದು ಸಾಕು. ಟೀ ಚೆನ್ನಾಗಿದೆಯಾ? ಚಿಕ್ಕ ಮಕ್ಕಳ ಥರ ಇದೆ, ಇಷ್ಟು ತಗೊಂಡಾಗ ಚಿಕ್ಕ ಮಕ್ಕಳ ಥರ ಚಿಪ್ಸು. ಒಂದು ಸಣ್ಣ ಆಲೂಗೆಡ್ಡೆನೂ ಇರಲ್ಲ ಅದು, ಅದಕ್ಕೆ 5 ರೂಪಾಯಿ. ಒಂದು ಟೈಮ್ಗೆ ಓಪನ್ ಮಾಡಿದ್ರೆ 1 ನಿಮಿಷಕ್ಕೆ ಖಾಲಿ ಮಾಡಿಬಿಡ್ತೀವಿ. ಇದೇನೋ ಹೊಸದಾಗಿದೆ, ಟೈಮ್ ಪಾಸ್ಗೋಸ್ಕರ ತಗೊಂಡಿದ್ದೀವಿ. ಏನೋ ಮೈಸೂರು, ಏನದು ಮೈಸೂರು ಕಂಪನಿ, ಏನು ಹೇಳಿದ್ದು, ಮೈಸೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ. ಸೊ ನಮ್ಮೂರ್ದು ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅಂಗಡಿಯವರು. ನಾವು ಯಾವಾಗಲೂ ಲೇಸು ಕುರ್ಕುರೆ ತಿನ್ನಲ್ಲ, ಲೇಸು ಮಾಡಂಗಲ್ಸು ಇದು ಟ್ರೈ ಮಾಡಿದ್ದು. ಚೆನ್ನಾಗಿತ್ತು, 1 ಪ್ಯಾಕೆಟ್ ಓಪನ್ ಮಾಡಿದ್ದಿಂದ ಚೆನ್ನಾಗಿತ್ತು. ಇದು ಬೇರೆ ಫ್ಲೇವರ್, 5 ರೂಪಾಯಿ 1 ಪ್ಯಾಕೆಟ್. 11 ಗಂಟೆ ಆಗಿದೆ, ಇನ್ನೂ 1 ಅವರ್ ಆಗುತ್ತೆ ರೀ. 1 ಅವರ್ ಆಗುತ್ತೆ. ಗೂಗಲಲ್ಲಿ ಚೆಕ್ ಮಾಡುವಾಗ 1 ಗಂಟೆ ಕ್ಲೋಸ್ ಅಂತ ಇದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ ನಂಗೆ ತಿಳಿದಿರೋ ಮಟ್ಟಿಗೆ. ಬೇರೆ ಕಡೆ ಎಲ್ಲ ಓದಿದ್ದು ಜ್ಞಾಪಕ. ಈಗ ಇಲ್ಲಿ ಗೂಗಲಲ್ಲಿ 1 ಗಂಟೆಗೆ ಕ್ಲೋಸು ಅಂತ ತೋರಿಸ್ತಾ ಇದೆ. ಸೊ ಅಷ್ಟರಲ್ಲಿ ಹೊಟ್ಟೋಗ್ತೀವಿ. ಬಿಸಿಲಿಲ್ಲ ಸದ್ಯ, ಏನೋ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿದೆ. ನಿನ್ನೆ ಜಾಸ್ತಿ ಬಿಸಿಲಿತ್ತಲ್ವ ರೀ. ಇದು ವೈಯಾಲಿ ಕಾವಲ್ ಹೋಗಿ ಬಂದಾಗ ಸಖತ್ ಬಿಸಿಲಿತ್ತು, ತುಂಬ ಸುಸ್ತಾಗ್ಬಿಟ್ಟಿತ್ತು. ಬಟ್ ಇವತ್ತು ಪರವಾಗಿಲ್ಲ, ಅಷ್ಟೊಂದು ಬಿಸಿಲು ಏನಿಲ್ಲ. ಟೀ ಚೆನ್ನಾಗಿತ್ತಾ? ನಿದ್ದೆ ಹೋಯ್ತಾ ಹೋಗ್ಲಿ? ಮೇಯ್ನ್ ಆಗಿ ಗೊತ್ತಿಲ್ಲ, ನಿದ್ದೆ ಮಾಡಿಬಿಟ್ಟಿದೆ. ಆಮೇಲೆ ನನಗೂ ನಿದ್ದೆ ಬರ್ತಾ ಇದೆ, ಅವ್ರಿಗೂ ನಿದ್ರೆ ಬರ್ತಾ ಇದೆ. ಆ್ಯಕ್ಚುಲಿ ಬೆಳಿಗ್ಗೆ ನಾನು 4 ಗಂಟೆಗೆ ಎದ್ದಿದ್ದು, ಅವರು ಅಷ್ಟೊತ್ತಿಗೆ ಎದ್ಬಿಟ್ರು. ನಾನು ಎದ್ದಾಗ ಸ್ವಲ್ಪ ಹೊತ್ತಿಗೆ ಅವರು ಎದ್ಬಿಟ್ರು. ಅದಕ್ಕೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ.
ಈಗ ನಾವು ರೀಚ್ ಆಗಿದ್ದೀವಿ. ಹಾಗೆ ನಿಮಗೆ ಮುಂದೆ ಒಂದು ಗೋಪುರದ ರೀತಿಯಲ್ಲಿ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತ ತಿಳಿಸಿ. ಹಾಗೆ ಇದರ ಇನ್ನೊಂದು ಭಾಗವನ್ನು ನಾಳೆ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ. ಹಾಗೆ ನಾಳಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.